Health Minister Dinesh Gundu Rao on Wednesday announced that Chikkaballapur has been chosen for a pilot study on the cervical cancer elimination program. The initiative is a joint effort by a group of health professionals and organizations in coordination with the state government. The minister said a program to this effect will be launched soon. The pilot project is by Artist for Her, API and others. The goal is a 90 to 70-90 target. ಈ ಗರ್ಭಕಂಠದ ಏನು ಕ್ಯಾನ್ಸರ್ ಇದೆ ಇದನ್ನು ಸಂಪೂರ್ಣವಾಗಿ ಏನು ಅದಕ್ಕೆ ನಿವಾರಣೆ ಮಾಡ್ತಕ್ಕಂಥದ್ದಕ್ಕೆ ಒಂದು ಕ್ರಮ ಒಳ್ಳೆಯ ವ್ಯಾಕ್ಸಿನ್ ಇದೆ. ಅದು ಇನ್ನೂ ಅವರು ತೀರ್ಮಾನ ತೊಗೊಂಡಿಲ್ಲ. ಶೀಘ್ರದ ತೀರ್ಮಾನ ತೊಗೊಂಡ್ರೆ ಒಳ್ಳೆಯದು. ಈಗ ಕರ್ನಾಟಕದಲ್ಲಿ ನಮ್ಮ ಮೇಲೂ ಒತ್ತಡ ಇತ್ತು ಇದನ್ನು ಪ್ರಾರಂಭ ಮಾಡಿ ಅಂತ. ಅದರಿಂದ ಈಗ ಈ ವರ್ಷ ನಾವು ಈಗಾಗಲೇ ಮುಖ್ಯಮಂತ್ರಿಯವರು ಕಲ್ಯಾಣ ಕರ್ನಾಟಕ 5 ಜಿಲ್ಲೆಗಳಲ್ಲಿ 14 ವರ್ಷ ಯಾರ್ಯಾರು ಮಕ್ಕಳಿರ್ತಾರೆ ಈ ವರ್ಷ ಅವರಿಗೆ ಈ HPV ವ್ಯಾಕ್ಸಿನನ್ನು ನೀಡಬೇಕು ಅಂತ ತೀರ್ಮಾನ ಮಾಡಿ ಪ್ರತಿ ವರ್ಷ ಯಾರು 14 ವರ್ಷ ವಯಸ್ಸಿಗೆ ಮಕ್ಕಳಾಗ್ತಾರೆ ಹೆಣ್ಮಕ್ಳಾಗ್ತಾರೆ ಅವರಿಗೆ ಈ ವ್ಯಾಕ್ಸಿನನ್ನು ಕೊಡುವಂಥ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಅದರಿಂದ ಇದು ಒಂದು ರೀತಿಯಾಗಿ ಒಂದು ಪ್ರಥಮ ಹಂತದಲ್ಲಿ ನಮ್ಮ ರಾಜ್ಯದಲ್ಲಿ ಶುರುವಾಗ್ತಾ ಇದೆ. ಇದನ್ನು ಮುಂದಿನ ದಿವಸದಲ್ಲಿ ಎಲ್ಲ ಕಡೆ ವಿಸ್ತರಣೆ ಮಾಡೋದಕ್ಕೆ ನಮ್ಮ ಉದ್ದೇಶ ಇದೆ, ಪ್ರಯತ್ನ ಮಾಡೋಣ. ಆದರೆ ಖಂಡಿತವಾಗಿ ಈ ವಿಷಯದಲ್ಲಿ ಕೇಂದ್ರ ಸರ್ಕಾರ ಒಂದು ದೃಢ ತೀರ್ಮಾನ ತೆಗೆದುಕೊಂಡು ಮಾಡಿದ್ರೆ ಇಡೀ ದೇಶದಲ್ಲಿ ನಾವು ಹೇಗೆ ಬೇರೆ ಬೇರೆ ಎಲ್ಲ ಈ ನಮ್ಮ ಯೋಜನೆಗಳಿದೆ, ವ್ಯಾಕ್ಸಿನೇಷನ್ ಯೋಜನೆಗಳಿದೆ, ಇಮ್ಯುನೈಸೇಷನ್ ಯೋಜನೆ ಇದೆ, ಅದರ ಒಂದು ಪ್ರೋಗ್ರಾಮ್ ಇದನ್ನು ಕೂಡ ಸೇರಿಸ್ಕೊಳ್ಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಅದು ಚೀಫ್ ಸೆಕ್ರೆಟರಿ ಮಟ್ಟದಲ್ಲಿ ಒಂದು ಸಮಿತಿಯನ್ನು ಮಾಡಿದ್ದಾರೆ. ಅವರು ಅದರ ಬಗ್ಗೆ ನೋಡ್ತಾ ಇದ್ದಾರೆ. ಇನ್ನೂ ಏನು ವರದಿ ಕೊಟ್ಟಿಲ್ಲ. ನಾನು ಅದ್ರ ಬಗ್ಗೆ ಚೆಕಪ್ ಮಾಡಿಸ್ತೀನಿ. ರೀಸೆಂಟಾಗಿ ಕೇಸಸ್ ಜಾಸ್ತಿ ಆಗ್ತಾಯಿದೆ. ಇದು ನೋಡಿ ಏನಾಗ್ತಾ ಇದೆ, ನನಗೆ ಮಾಹಿತಿ ಇಲ್ಲದೇ ಮಾತಾಡೋದು ಸರಿ ಇರೋದಿಲ್ಲ. ಯಾಕಂದರೆ ಇದು ಅನಾಲಿಸಿಸ್ ಮಾಡಬೇಕು. ಮತ್ತು ಕೋವಿಡ್ ನಂತರ ಈ ಥರ ಹೆಚ್ಚು ಆಗ್ತಾ ಇದೆ ಅಂತ ಕೂಡ ಕೆಲವರು ಮಾತನಾಡ್ತಾರೆ. ಆದರೆ ಇದಕ್ಕೆ ಎಲ್ಲೂ ಈ ವಿಶ್ವದಲ್ಲಿ ಎಲ್ಲೂ ಕೂಡ ಸ್ಪಷ್ಟವಾದಂಥ ಒಂದು ಅಂಕಿಅಂಶಗಳು ಇರುವಂಥ ವರದಿ ಬಂದಿಲ್ಲ. ಅದರಿಂದ ಕರ್ನಾಟಕದಲ್ಲಿ ಈ ಸಮಿತಿ ಏನು ನೋಡಿಕೊಂಡು ತಿಳಿಸಿದ ನಂತರ ನಾವು ಹೇಳಿದ್ರೆ ಒಳ್ಳೆಯದು. ಸುಮ್ಮನೆ ಅದಕ್ಕೆ ನಾವು ಭಯ ಸೃಷ್ಟಿ ಮಾಡೋದು ಸರಿ ಇಲ್ಲ. ನಮಸ್ಕಾರ, ನಾನು ಡಾಕ್ಟರ್ ಹೇಮಾ ದಿವಾಕರ್, ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆ. 90-70-90 ಅಂದರೆ ಏನು? ಇದು SSLC ಮಾರ್ಕ್. ಹೂ ಸೆಡ್ ದಿಸ್ ಅಂದರೆ ಅಕ್ಷರಶಃ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಈ ಮಾಹಿತಿಯನ್ನು ನಮಗೆ ಈ ಮ್ಯಾಂಡೇಟ್ ಅಂತ ನಾವೇನು ಹೇಳ್ತೇವೆ, ಇದು ನೀವು ಮಾಡೇ ತಿರಬೇಕು ಅಂತ 90-70-90. ಇದೇನಪ್ಪ ಅಂದರೆ 90% ನಮ್ಮ ಯುವತಿಯರು 9ರಿಂದ 14 ವಯಸ್ಸಿನ ಯುವತಿಯರು ಅಟ್ಲೀಸ್ಟ್ ಸಿಂಗಲ್ ಡೋಸ್ ಅವರು HPV ವ್ಯಾಕ್ಸಿನೇಷನ್ ತೊಗೊಂಡ್ರೆ ಇನ್ನು 20 ವರ್ಷದ ತದನಂತರ 5.7 ಮಿಲಿಯನ್ ಡೆತ್ಸ್ ನಾವು ಪ್ರಿವೆಂಟ್ ಮಾಡ್ಬೋದು. ಸರ್ವೈಕಲ್ ಕ್ಯಾನ್ಸರ್ ಅನ್ನೋದು ಒಂದು ಮಾರಕ ರೋಗ. ಬ್ರೆಸ್ಟ್ ಕ್ಯಾನ್ಸರ್ಗೆ ನೆಕ್ಸ್ಟ್ ರ್ಯಾಂಕ್ ನಮ್ಮದು ಸರ್ವೈಕಲ್ ಕ್ಯಾನ್ಸರೇ. ಇದರಿಂದ ಪ್ರತಿ 5 ನಿಮಿಷಕ್ಕೆ ಒಂದು ಮಹಿಳೆ ತನ್ನ ಪ್ರಾಣ ಕಳ್ಕೊಳ್ತಾ ಇದ್ದಾಳೆ ನಮ್ಮದೇ ದೇಶದಲ್ಲಿ. ಇದನ್ನು ಒಂದು ವ್ಯಾಕ್ಸಿನ್ ನಾವು ಇವತ್ತು ಕೊಟ್ಟರೆ, ನೀವು ಬೀಜ ಬಿತ್ತಿದ ಹಾಗೆ ನಿಮಗೆ ಸಸಿ ಅಥವಾ ಮರ ಬೆಳೆಯುತ್ತೆ ಅಂತೀರಲ್ಲ, ಅದೇ ಥರ ಒನ್ ವ್ಯಾಕ್ಸಿನೇಷನ್ ವಿಲ್ ಸೇವ್ ಸೋ ಮೆನಿ ಲೈಫ್ಸ್ ಅಂತ ಆ 90 ವಿಚಾರ ನಾವು ಹೇಳೋಕ್ಕೆ ಇಷ್ಟಪಡ್ತೇವೆ. 90-70-90 70 ಏನಪ್ಪ ಅಂದರೆ ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್. ಇದು ಆಲ್ರೆಡಿ ನಿಮಗೆ ಕ್ಯಾನ್ಸರ್ ಇದೆಯಾ ಇಲ್ವಾ ಕಂಡು ಹಿಡಿಯೋಕ್ಕೆ ಒಂದು ವಿಧಾನ. HPV ಅಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಪೋಲಿಯೋ ವೈರಸ್ ಇದ್ದಂಗೆ, ಕರೋನಾ ವೈರಸ್ ಇದ್ದಂಗೆ ಇದು ಒಂದು ವೈರಸ್ ಹೆಸರು. ಅದು ನಿಮ್ಮದು ಸರ್ವಿಕ್ಸ್ ಅಥವಾ ಗರ್ಭಚೀಲದ ಕುತ್ತಿಗೆಯಲ್ಲಿ, ಕಂಠದಲ್ಲಿ ಇದ್ದರೆ, ಸರ್ವಿಕ್ಸ್ನಲ್ಲಿ ಇದ್ದರೆ, HPV ಇದ್ದರೆ ಮಾತ್ರ ನಿಮಗೆ ಸರ್ವೈಕಲ್ ಕ್ಯಾನ್ಸರ್ ಬರಲಿಕ್ಕೆ ಸಾಧ್ಯ. ಅದು ಇದೆಯಾ ಇಲ್ವಾ, ಸೆಲ್ಸ್ ಎಲ್ಲ ಮಾರ್ಪಾಡಾಗಿದೆಯಾ ಇಲ್ವಾ ನೋಡೋಕ್ಕೆ 70% ಆಫ್ ದ ವಿಮೆನ್ 30 ವರ್ಷಕ್ಕೆ ಮೇಲ್ಪಟ್ಟ ಮಹಿಳೆಯರಿಗೆ ಪ್ರತಿ 5 ವರ್ಷಕ್ಕೆ ನೀವು HPV ಟೆಸ್ಟ್ ಮಾಡಿಸ್ಕೊಂಡ್ರೆ ನಿಮಗೆ ಈ ರೋಗದ ಗುರುತು ಅತಿ ಶೀಘ್ರವಾಗಿ, ಅತಿ ಸುಲಭವಾಗಿ, ಅತಿ ವೇಗದ ಈ ಸ್ಟಾರ್ಟಿಂಗ್ ಸ್ಟೇಜಸ್ ಅಂತ ನಾವೇನು ಹೇಳ್ತೇವೆ ಆವಾಗಲೇ ಗೊತ್ತಾಗ್ಬಿಡತ್ತೆ. ಆ ಸ್ಟೇಜ್ನಲ್ಲಿ ನೀವು ಒಂದು ಸರ್ಜರಿ ಮೂಲಕನೇ ನೀವು ಮಿಕ್ಕಿದ 50 ವರ್ಷ ನಿಮ್ಮದು ಜೀವನವನ್ನು ಒಳ್ಳೆ ಕ್ವಾಲಿಟಿ ಆಫ್ ಲೈಫಿಂದ ಇಡ್ಬೋದು. ಅದಕ್ಕೆ ಅರ್ಲಿ ಡಯಾಗ್ನೋಸಿಸ್ ಇಸ್ ಇಂಪಾರ್ಟೆಂಟ್. ಈಗ ಏನಾಗ್ತಾ ಇದೆಯಪ್ಪ ಅಂದರೆ ಈ ಟೆಸ್ಟ್ ಆಗ್ತಾ ಇಲ್ಲ. ಎಲ್ಲ ಸರ್ವೈಕಲ್ ಕ್ಯಾನ್ಸರ್ಸು ಲಾಸ್ಟ್ ಸ್ಟೇಜ್ನಲ್ಲಿ ಬಂದು ಕ್ಯಾನ್ಸರ್ ಹಾಸ್ಪಿಟಲ್ಸ್ಗೆ ಬೀಳ್ತಾ ಇದ್ದಾರೆ. 100ಕ್ಕೆ 90 ಭಾಗ ಅವರಿಗೆ ಮರಣ ಹೊಂದೋದೇ ಒಂದು ದಾರಿಯಾಗಿದೆ. ಸೊ 90-70-90 ವ್ಯಾಕ್ಸಿನೇಷನ್, 70 ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್. ದ ಲಾಸ್ಟ್ 90 ಏನಪ್ಪ ಅಂದರೆ ಯಾರ್ಯಾರಿಗೆ ನಾವು ಇದನ್ನು ಕಂಡು ಹಿಡಿದಿದ್ದೇವೋ 90% ಆಫ್ ದೋಸ್ ವಿಮೆನ್ ಆರ್ ಟ್ರೀಟಬಲ್ ಆ್ಯಂಡ್ ದೇ ಶುಡ್ ಬಿ ಟ್ರೀಟೆಡ್. ಅವ್ರದ್ದು ಜೀವನ ಉಳಿಸಲೇಬೇಕು ಅನ್ನೋ ಒಂದು ಹುಮ್ಮಸ್ಸಿಂದ ಈ ಯೋಜನೆಯನ್ನು ಹಮ್ಮಿಕೊಂಡು ನಾವು HDR ಫೌಂಡೇಶನ್ ಹಾಗೂ ಆರ್ಟಿಸ್ಟ್ ಫಾರ್ ಹರ್ ಸಂಸ್ಥೆಗಳಿಂದ ಕಸೋಗ ಅಂದರೆ ಕರ್ನಾಟಕ ಸ್ತ್ರೀರೋಗ ಹಾಗೂ ಪ್ರಸೂತಿ ರೋಗದ ತಂಡದ ಎಲ್ಲರೂ ನಮ್ಮದು ಕರ್ನಾಟಕ ಸರ್ಕಾರದ ಹೆಲ್ತ್ ಮಿನಿಸ್ಟರ್ ಆಗಿರುವ ಶ್ರೀ ದಿನೇಶ್ ಗುಂಡೂರಾವ್ ಜೊತೆಗೆ ಕೈಗೂಡಿಸಿ
ಕೈ ಜೋಡಿಸಿ ಪಬ್ಲಿಕ್ನಲ್ಲಿಯೂ ಪ್ರೈವೇಟ್ ಸೆಕ್ಟರ್ಸ್ನಲ್ಲಿಯೂ ಇದನ್ನು ನಾವು ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನ್ ದ ಮದರ್ ವ್ಯಾಕ್ಸಿನೇಟ್ ದ ಡಾಟರ್ ಅನ್ನೋ ಒಂದು ಮೇಜರ್ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದೇವೆ. ನಮಗೆ ಯಶಸ್ಸಾಗಲಿ ಅಂತ ನಮಗೆ ನಾವೇ ಕೋರ್ಕೊಳ್ತೇವೆ. ನಿಮ್ಮೆಲ್ಲರ ಸಹಕಾರ ಸಹಾಯ ಅದಕ್ಕೆ ಬೇಕು ಅಂತ ಆಶಿಸುತ್ತಾ, ಇದು ಡಾಕ್ಟರ್ ಹೇಮಾ ದಿವಾಕರ್, ಬೆಂಗಳೂರು.